ಆಗಲೇ ಗೊತ್ತಾಗಿದೆ. ನಾಳೆ ನಡೆಯುವಂಥ ಶ್ರೀ ಹನುಮಾನ್ ಚಾಲೀಸ್ ಪಾರಾಯಣ ಮಹಾಯಜ್ಞವನ್ನು ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ವತಿಯಿಂದ ಆಯೋಜನೆ ಮಾಡಿದೆ. ಅಲ್ಲಿಯ ಸ್ವಾಮಿಗಳಾದಂಥ ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಮಹಾಸ್ವಾಮಿಗಳು ಮೈಸೂರು ನಗರದಲ್ಲಿ ನಾನು ಒಂದು ಆಂಜನೇಯನ ವಿಚಾರವಾಗಿ ಏನಾದರೂ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅನ್ನೋದು ಅವ್ರ ಮನಸ್ಸಿನಲ್ಲಿ ತುಂಬ ದಿನಗಳಿಂದ ತುಡಿತಾ ಇತ್ತು. ಕಾಂಬೋಡಿಯಾ ಅನ್ನೋ ದೇಶದಲ್ಲಿ ಇಡೀ ಪ್ರಪಂಚದಲ್ಲೇ ಅತಿ ಎತ್ತರವಾದಂಥ ಹನುಮಾನ್ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿರುವಂಥ ಕೀರ್ತಿ ಗಣಪತಿ ಸಚ್ಚಿದಾನಂದ ಮಹಾಸ್ವಾಮಿಗಳವ್ರಿಗೆ ಸೇರ್ತದೆ. ನೀವು ಕಾಂಬೋಡಿಯಾ ದೇಶದ ಉಗಾಂಡ ಅಂದರೆ ಆಫ್ರಿಕಾ ಕಂಟಿನೆಂಟ್ ಟ್ರಿನಿಡಾಡ್ ಅದೇನೆ ಕಾಂಬೋಡಿಯಾ ಟ್ರಿನಿಡಾಡು ಎಲ್ಲ ಒಂದೇ ತಾನೆ, ಆಫ್ರಿಕಾ ಕಾಂಟಿನೆಂಟ್ ಅದು. ಅಲ್ಲಿ ಏರೋಪ್ಲೇನಲ್ಲಿ ಹೋಗ್ಬೇಕಾದ್ರೂ ಸಹ ಏರೋಪ್ಲೇನು ಏನು ಪೈಲಟು ಅತಿ ಎತ್ತರವಾದಂಥ ವಿಗ್ರಹ ಇದು ಅಂತ ಅನ್ನೋದನ್ನು ಅನೌನ್ಸ್ ಮಾಡಿ ಹೇಳ್ತಾರಂತೆ. ಅದು ಫ್ಲೈಟಲ್ಲಿ ಹೋಗ್ಬೇಕಾದ್ರೂ ಕಾಣ್ತದಂತೆ, ಅಷ್ಟು ದೊಡ್ಡ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರುವಂಥ ಕೀರ್ತಿ ಟ್ರಿನಿಡಾಡ್ ಅಂತ ಅನ್ನೋ ಒಂದು ಪ್ರದೇಶದಲ್ಲಿ, ಅಂದರೆ ವೆಸ್ಟ್ ಇಂಡೀಸ್ಗೆ ಆಫ್ರಿಕಾ ಕಾಂಟಿನೆಂಟ್ ಅದು, ಆಫ್ರಿಕಾ ದ್ವೀಪಗಳಲ್ಲಿ ಅದೊಂದು ದ್ವೀಪ. ಆ ದ್ವೀಪದಲ್ಲಿ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಕೀರ್ತಿ ನಮ್ಮ ಗಣಪತಿ ಸಚ್ಚಿದಾನಂದ ಮಹಾಸ್ವಾಮೀಜಿಗಳವ್ರಿಗೆ ಸೇರ್ತದೆ. ಇವತ್ತು ನಾವು ಗಣಪತಿ ಸಚ್ಚಿದಾನಂದ ಆಶ್ರಮಕ್ಕೆ ಹೋದರೆ ವಿವಿಧ ದೇಶದ ವಿವಿಧ ಪಕ್ಷಿಗಳನ್ನ ಮತ್ತು ಆ ಬೇರೆ ಬೇರೆ ದೇಶಗಳಲ್ಲಿರುವಂಥ ಸಸ್ಯಗಳನ್ನ ಎಲ್ಲವನ್ನೂ ನೋಡುವಂಥ ಅವಕಾಶವನ್ನು ಕಲ್ಪಿಸಿರುವಂಥದ್ದು ಗಣಪತಿ ಸಚ್ಚಿದಾನಂದ ಮಹಾಸ್ವಾಮೀಜಿಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾಳೆ ಮೈಸೂರು ನಗರದಲ್ಲಿ ಹನುಮಾನ್ ಚಾಲೀಸ್ನ ಪ್ರಯಾಣವನ್ನು ಮಾಡಬೇಕು. ಇದಕ್ಕೆ ಹೆಚ್ಚಿನ ಜನ ಸೇರಬೇಕು. ನಮ್ಮ ಮೈಸೂರಿನ ಜನತೆಗೆ ಹನುಮಂತನ ಕೃಪೆ ಸಿಗಬೇಕು, ಎಲ್ಲರಿಗೂ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಅಂತ ಅನ್ನೋ ಮನಸ್ಥಿತಿಯನ್ನು ಇಟ್ಕೊಂಡು ಗಣಪತಿ ಸಚ್ಚಿದಾನಂದ ಮಹಾಸ್ವಾಮೀಜಿಗಳು ಮಾಡ್ತಾರೋದ್ರಿಂದ ನಾವೆಲ್ಲರೂ ಈ ಆಂಜನೇಯನ ಕೃಪೆಗೆ ಪಾತ್ರರಾಗಬೇಕು ಅಂತ ಅನ್ನೋದು ನನ್ನ ವೈಯಕ್ತಿಕವಾದ ಅನಿಸಿಕೆ. ಮತ್ತು ಇವತ್ತು ಮಹಾರಾಜಾಸ್ ಗ್ರೌಂಡಲ್ಲಿ ಏನು ಇಲ್ಲಿ ಮಾಡಿರುವಂಥ ಎಲ್ಲ ನೀವು ನೋಡ್ಬೋದು. ಈಗ ಚೇರ್ಸ್ಗಳಿರ್ಬೋದು, ಶಾಮ್ಯಾನ ಇರ್ಬೋದು, ಮತ್ತು ಊಟದ ವ್ಯವಸ್ಥೆ ಇರ್ಬೋದು, ಮತ್ತು ಪ್ರತಿಯೊಬ್ಬರಿಗೂ ಈ ಹನುಮಾನ್ ಚಾಲೀಸ್ ಪ್ರಯಾಣಕ್ಕೆ ಬರುವಂಥ ಪ್ರತಿಯೊಬ್ಬರಿಗೂ ಹನುಮಾನ್ ರಕ್ಷಾಬಂಧನವನ್ನು ಕೊಡುವಂಥದ್ದನ್ನು ಮಾಡ್ಕೊಂಡಿದ್ದಾರೆ ಸ್ವಾಮೀಜಿಗಳು. ಮತ್ತು ನನಗೆ ತಿಳಿದ ವಿಚಾರ, ಸಂಜೆ ಶಿವ ಮತ್ತು ಪಾರ್ವತಿಯ ಕಲ್ಯಾಣೋತ್ಸವವನ್ನು ಮಾಡಿ ಶಿವ ಪಾರ್ವತಿ ಕಲ್ಯಾಣ, ಗಿರಿಜಾ ಕಲ್ಯಾಣ ಅಲ್ಲ, ಶಿವ ಪಾರ್ವತಿ ಕಲ್ಯಾಣವನ್ನು ಮಾಡಿ ಶಿವಪಾರ್ವತಿ ಅಲ್ವಾ, ಶಿವಪಾರ್ವತಿ ಕಲ್ಯಾಣವನ್ನು ಮಾಡಿ ಆ ಶಿವನ ರಕ್ಷೆಯನ್ನು ಸಹ ನಮ್ಮ ಮೈಸೂರು ನಾಗರಿಕರಿಗೆ ಕೊಡಿಸುವಂಥ ಕೆಲಸವನ್ನು, ಒಂದು ರುದ್ರಾಕ್ಷಿಯನ್ನು ಕೊಡೋ ಮುಖಾಂತರ ಶಿವದೀಕ್ಷೆ ಅಂತ ಅಂದರೆ ಆ ರುದ್ರಾಕ್ಷಿ ಮುಖಾಂತರ ಅವ್ರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಅವ್ರ ಜೀವನ ಸುಖಕರವಾಗಿರಲಿ ಅಂತ ಅನ್ನೋ ಯೋಚನೆಯಲ್ಲಿ ಇವತ್ತು ಇಷ್ಟು ದೊಡ್ಡ ಬೃಹತ್ತಾದಂಥ ಕಾರ್ಯಕ್ರಮವನ್ನು ಸನ್ಮಾನ್ಯ ಗಣಪತಿ ಸಚ್ಚಿದಾನಂದ ಮಹಾಸ್ವಾಮೀಜಿಗಳು ಹಮ್ಮಿಕೊಂಡಿದ್ದಾರೆ. ನಾವು ಎಲ್ಲರೂ ಮೈಸೂರು ನಗರದ ನಾಗರಿಕರು ಎಲ್ಲರೂ ಮತ್ತು ಅಕ್ಕಪಕ್ಕದ ಜಿಲ್ಲೆಯವರು ಎಲ್ಲರೂ ಇಲ್ಲಿಗೆ ಬಂದು ಆ ಹನುಮನ್ನ ಕೃಪೆಗೆ ಮತ್ತು ಶಿವನ ಕೃಪೆಗೆ. ಮೈಸೂರಿನಲ್ಲಿ ನಾಳೆ ಒಂದು ಐತಿಹಾಸಿಕ ಕಾರ್ಯಕ್ರಮ ನಡೀತಾ ಇದೆ. ಗಣಪತಿ ಸಚ್ಚಿದಾನಂದ ಅವಧೂತ ಪೀಠದ ಹಿರಿಯ ಶ್ರೀಗಳು ಮತ್ತು ಕಿರಿಯ ಶ್ರೀಗಳ ನೇತೃತ್ವದಲ್ಲಿ, ಹಿರಿಯರ ಮಾರ್ಗದರ್ಶನ, ಕಿರಿಯ ಶ್ರೀಗಳ ಉಪಸ್ಥಿತಿಯಲ್ಲಿ ನಾಳೆ ಈ ಮಹಾರಾಜ ಕಾಲೇಜಿನ ಏನು ಈ ಮೈದಾನ ಇದೆ, ಇಲ್ಲಿ ನಾಳೆ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ನಾಳೆ ಇಲ್ಲಿ ಆಯೋಜನೆ ಮಾಡಲಾಗಿದೆ. ನಾಳೆ ಹನುಮಾನ್ ಚಾಲೀಸಿನ ಸಾಮೂಹಿಕ ಪಠಣದ ಕಾರ್ಯಕ್ರಮ ನಾಳೆ ಇದೇ ಮೈದಾನದಲ್ಲಿ ಆಗ್ತಾಯಿದೆ. ಲೋಕ ಕಲ್ಯಾಣಾರ್ಥಕ್ಕಾಗಿ, ನಾಡಿನ ಕಲ್ಯಾಣಾರ್ಥಕ್ಕಾಗಿ, ರೈತರು ಮತ್ತು ಸೈನಿಕರನ್ನು ಒಳಗೊಂಡಂತೆ ಎಲ್ಲರಿಗೂ ಮುಂದಿನ ಒಂದು ಏನೋ ದಶಕಗಳ ಕಾಲ ಇರ್ಬೋದು, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಸಂಕಲ್ಪದೊಂದಿಗೆ ನಾಳೆ ಹನುಮಾನ್ ಚಾಲೀಸಿನ ಪಠಣದ ಕಾರ್ಯಕ್ರಮ ನಾಳೆ ನಡೀತಾ ಇದೆ ಬಂಧುಗಳೇ. ಸುಮಾರು ಈಗಿನ ಅಂದಾಜಿನ ಪ್ರಕಾರ
ಒಂದು 75,000ಕ್ಕೂ ಹೆಚ್ಚು ಜನರು ಬೇರೆ ಬೇರೆ ರಾಜ್ಯದ ಭಕ್ತಾದಿಗಳು ಸೇರಿದಂಗೆ ನಾಳಿದ್ದು ಶಿವರಾತ್ರಿಯ ಈ ಒಂದು ಆಚರಣೆಯ ಸಂದರ್ಭದಲ್ಲಿ ಏನು ಭಕ್ತಾದಿಗಳು ಗಣಪತಿ ಆಶ್ರಮಕ್ಕೆ ಬರ್ತಾಯಿದ್ರು ಆ ಥರದ ಭಕ್ತಾದಿಗಳು ಒಂದು ದಿವಸ ಮೊದಲೇ ಬಂದು ಈ ಒಂದು ಹನುಮಾನ್ ಚಾಲೀಸಿನ ಪಟ್ಟಣದ ಕಾರ್ಯಕ್ರಮದಲ್ಲಿ ಈ ಒಂದು ಗ್ರೌಂಡಲ್ಲಿ ಭಾಗವಹಿಸೋರಿದ್ದಾರೆ. ಸುಮಾರು 75,000ಕ್ಕೂ ಹೆಚ್ಚು ಜನರು, ಹತ್ತತ್ರ 1 ಲಕ್ಷ ಅನ್ನೋದು ತಲೆಯಲ್ಲಿ ಕಲ್ಪನೆ ಇಟ್ಕೊಂಡು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ತಯಾರಿಯನ್ನು ಮಾಡಲಾಗಿದೆ ಬಂಧುಗಳೇ. ಮೈಸೂರು ನಗರದಲ್ಲಿ ನಾಳೆ ಒಂದು ಐತಿಹಾಸಿಕವಾದಂಥ ಹನುಮಾನ್ ಚಾಲೀಸ್ ಪಾರಾಯಣ ಮಹಾಯಜ್ಞವನ್ನು ಪರಮ ಪೂಜ್ಯ ಶ್ರೀ ಗಣಪತಿ ಸಜ್ಜನಾನಂದ ಆಶ್ರಮದ ವತಿಯಿಂದ ಪರಮ ಪೂಜ್ಯ ಸ್ವಾಮಿಗಳ ಆಶೀರ್ವಾದದಿಂದ, ದೊಡ್ಡವರು ಮತ್ತು ಚಿಕ್ಕವರ ಆಶೀರ್ವಾದದಿಂದ ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಒಂದು ಖುಷಿಯಾಗುವಂಥದ್ದಂದರೆ ಕಳೆದ ಒಂದು 10 ದಿನದಿಂದಲೇ ಒಂದು ರಥವನ್ನು ಸಹ ಒಂದು ಪ್ರಚಾರಕ್ಕೆ ನಾವು ಮೈಸೂರು ನಗರದಲ್ಲಿ ಎಲ್ಲ ಮೈಸೂರು ನಗರದ ಮೂಲೆಗಳಲ್ಲೂ ಸಹ ಪ್ರಚಾರ ಆಗಿದೆ. ನನಗನ್ನಿಸ್ತೇ ಬಹುಶಃ 1 ಲಕ್ಷ ಜನ ನಾಳೆ ಈ ಒಂದು ಪಾರಾಯಣದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಭಾಳ ವಿಶೇಷ ಅಂದರೆ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಸ್ವಾಮೀಜಿಯವರು ಕೈಗೊಂಡಿರ್ತಕ್ಕಂಥದ್ದು ಮೈಸೂರು ನಗರದ ಜನರ ಸೌಭಾಗ್ಯ ಅಂತಕ್ಕಂಥದ್ದನ್ನು ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀನಿ. ಪರಮ ಪೂಜ್ಯರು ಯಾವತ್ತೂ ಸಹ ಜಾತಿ ಮತ ಪಂಥವನ್ನು ಮೀರಿ ಬರುವಂಥ ಎಲ್ಲ ಭಕ್ತಾದಿಗಳನ್ನು ಒಂದೇ ರೂಪದಲ್ಲಿ ನೋಡುವಂಥ ಒಂದು ಮಹಾಸ್ವಾಮಿಗಳು ಯಾರು ಇದ್ದರೆ ಪರಮ ಪೂಜ್ಯ ಸ್ವಾಮೀಜಿ ಗಣಪತಿ ಸಜ್ಜನ ಆಶ್ರಮದಲ್ಲಿ ನಾನು ಕಂಡಿದ್ದೇನೆ. ಇವತ್ತಿನ ಒಂದು ಪ್ರೆಸ್ ಮೀಟ್ ನೋಡಿದ್ರೆ ಗೊತ್ತಾಗತ್ತೆ, ಇಲ್ಲಿ ಎಲ್ಲ ಪಕ್ಷಾತೀತವಾಗಿ ಎಲ್ಲ ನಾಯಕರುಗಳು ಒಂದೇ ವೇದಿಕೆಯಲ್ಲಿ ಕೂತು ಪರಮ ಪೂಜ್ಯ ಸ್ವಾಮೀಜಿಯವರು ಕೈಗೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೋಸ್ಕರ ನಾವೆಲ್ಲರೂ ಸಹ ಒಟ್ಟಾಗಿ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಹ ಅತ್ಯಂತ ಪ್ರೀತಿಪೂರ್ವಕವಾಗಿ ಬಂದಿದ್ದೀವಿ.